ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಧ್ಯಾ ಗೌಡ ವ್ಲಾಗ್ಸ್. ಸೊ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ಆಲ್ರೆಡಿ ತಮ್ಮನೇಲಲ್ಲೇ ನೋಡಿರ್ತೀರ, ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾ ಇರೋದು. ಸೊ ನಾನೇನು ಡೀಪ್ ಕ್ಲೀನ್ ಎಲ್ಲ ಮಾಡೋದಕ್ಕೆ ಹೋಗ್ತಾಯಿಲ್ಲ, ಯಾಕಂದರೆ ಆಲ್ರೆಡಿ ನಮ್ಮ ಹಬ್ಬಕ್ಕೆ ಡೀಪ್ ಕ್ಲೀನ್ ಎಲ್ಲ ಮಾಡಿದ್ದೆ. ಸೊ ನಾನ್ ವೆಜ್ ಏನೂ ತಿನ್ನಂಗಿರಲ್ಲ ನಮ್ಮ ಹಬ್ಬಕ್ಕೆ, 15 ಡೇಸು ಕಂಬ ಬಂದಿರುತ್ತೆ. ಸೊ ಹಾಗಾಗಿ ಮುಂಚೆ ನಾನ್ ವೆಜ್ ಎಲ್ಲ ಮಾಡಿರ್ತೀವಲ್ಲ, ಹಾಗಾಗಿ ಹಬ್ಬದಷ್ಟೊತ್ತಿಗೆ ಡೀಪ್ ಕ್ಲೀನ್ ಎಲ್ಲ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಈಗೇನು ಡೀಪ್ ಕ್ಲೀನ್ ಮಾಡೋದಕ್ಕೆ ಹೋಗಲಿಲ್ಲ. ರೋಡ್ ಸೈಡೇ ವಿಂಡೋಸು ಎಲ್ಲ ರೂಮೆಲ್ಲ ಇರೋದ್ರಿಂದ ಸ್ವಲ್ಪ ಧೂಳಿರುತ್ತೆ ಅಷ್ಟೇ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತು ಬಾಕ್ಸ್ಗಳನ್ನೆಲ್ಲ ಏನೋ ತೊಳೆಯೋದಕ್ಕೆ ಹೋಗಲಿಲ್ಲ, ಬಟ್ಟೆಯಲ್ಲೇ ಹಾಗೆ ಒರೆಸ್ಕೊಂಡೆ. ಹಬ್ಬಕ್ಕೆ ಎಲ್ಲರ ಮನೇನೂ ಡೀಪ್ ಕ್ಲೀನ್ ಮಾಡ್ತಾ ಇದ್ದಾರೆ, ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ. ಯುಗಾದಿ ಹಬ್ಬ ಅಂದ್ರೇ ಹಿಂದೂಗಳಿಗೆ ಸ್ಪೆಷಲ್ ಹಬ್ಬ. ಯುಗಾದಿ ಹಬ್ಬನ ಎಲ್ಲರೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಚಿಕ್ಕ ಮಕ್ಳಿಗಂತೂ ತುಂಬ ಖುಷಿ, ಮತ್ತು ಒಬ್ಬಟ್ಟು ಊಟ ಏನೋ ಒಂಥರ ಸ್ಪೆಷಲ್ಲು. ನನಗೂ ತುಂಬ ಇಷ್ಟ ಯುಗಾದಿ ಹಬ್ಬ ಅಂತ ಅಂದರೆ. ಯಾರಿಗೆಲ್ಲ ಯುಗಾದಿ ಹಬ್ಬ ಸ್ಪೆಷಲ್ ಕಮೆಂಟ್ ಮಾಡಿ. ಸೊ ನಾನು ಕ್ಲೀನಿಂಗ್ ಎಲ್ಲ ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟಿಗೆ ನಾನಿಲ್ಲಿ ಬ್ರೇಕ್ಫಾಸ್ಟ್ ಬಂದು ದೋಸೆ ಮತ್ತು ಕಾಯಿ ಚಟ್ನಿನ ಮಾಡಿದ್ದೆ. ಸಾಂಬಾರು ಕೂಡ ನೈಟೇ ಮಾಡಿ ಇಟ್ಕೊಂಡಿದ್ದೆ, ಯಾಕಂದರೆ ಕ್ಲೀನಿಂಗಿಗೆ ಇಳಿದ್ಮೇಲೆ ನಾನು ಮಧ್ಯೆ ಮಾಡೋದಕ್ಕಾಗಲ್ಲ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ನನ್ನ ಮಗಳಿಗೆ ಸಪ್ರೇಟ್ ಊಟ. ಅವಳಿಗೆ ಹಿಂದಿನ ಸಾರೆಲ್ಲ ತಂಗ್ಳು ಸಾರು ಅಂತಾರೆ, ಅದನ್ನೆಲ್ಲ ಕೊಡಲ್ಲ. ಸೊ ಹಾಗಾಗಿ ನಮಗೆ ಸಾಂಬಾರು ಮಾಡಿಟ್ಕೊಂಡಿದ್ದೆ, ಅವಳಿಗೆ ಮಧ್ಯಾಹ್ನಕ್ಕೆ ಬೇರೆ ಸಪ್ರೇಟ್ ಊಟ. ಮತ್ತು ದೋಸೆನೂ ಅವಳು ಜಾಸ್ತಿ ತಿನ್ನಲ್ಲ, ಎಲ್ಲೋ 2 ತುತ್ತು ತಿಂತಾಳೆ ಅಷ್ಟೇ. ನಮಗೆ ದೋಸೆ ಮಾಡಿಕೊಂಡು ಮತ್ತು ಅವಳಿಗೆ ರಾಗಿ ಸರಿನ ಮಾಡಿ ತಿನ್ನಿಸಿ ನಾವು ತಿಂಡಿನ ತಿಂದ್ಕೊಂಡು, ಇವತ್ತು ನಮ್ಮ ಮಗನಿಗೂ ಕೂಡ ಸ್ಕೂಲ್ ರಜಾ ಇತ್ತು. ನೆಕ್ಸ್ಟ್ ಡೇ ಎಕ್ಸಾಮ್ ಇತ್ತು, ಅವನಿಗಿನ್ನೂ ಎಕ್ಸಾಮು ಕೂಡ ಮುಗ್ದಿಲ್ಲ, 28ಗೆ ಮುಗಿಯೋದು. ಅವನ್ನೂ ಇಟ್ಕೊಂಡು ನನ್ನ ಮಗಳನ್ನೂ ಇಟ್ಕೊಂಡು ನಾನು ಮನೆ ಕ್ಲೀನ್ ಮಾಡೋದಕ್ಕೆ ಹೊರಟಿದ್ದೀನಿ. ಸೊ ಬನ್ನಿ, ಇವತ್ತಿನ ವೀಡಿಯೋ ಹೇಗಿರುತ್ತೆ ಫುಲ್ಲು ವೀಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ನಾನು ಫಸ್ಟಿಗೆ ರೂಮ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ತಿಂಡಿ ಎಲ್ಲ ತಿಂದಾದ್ಮೇಲೆ ನನ್ನ ಮಗಳು ಮಲ್ಕೊಳ್ಳೋ ಟೈಮು. ಸೊ ರೂಮ್ನ ಕ್ಲೀನ್ ಮಾಡ್ಕೊಬಿಟ್ರೆ ಅವಳನ್ನ ಆರಾಮಾಗಿ ಮಲಗಿಸ್ಬಿಟ್ಟು ನಾನು ಹಾಲು ಮತ್ತು ಕಿಚನ್ನ ಕ್ಲೀನ್ ಮಾಡ್ಕೋಬೋದು ಅಂದ್ಬಿಟ್ಟು ಫಸ್ಟಿಗೆ ನಾನು ರೂಮ್ನ ಕ್ಲೀನ್ ಮಾಡ್ಕೊತಾ ಹಾಗೆ ವಾರ್ಡ್ರೋಬು ಕೂಡ ಫುಲ್ಲು ಮೆಸ್ಸಿಯಾಗಿತ್ತು, ಬಟ್ಟೆಗಳೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿರಲಿಲ್ಲ, ಎಲ್ಲ ಹರಡ್ಕೊಂಡಿತ್ತು. ಸೊ ನನ್ನ ಮಗ ಅಂತೂ ಒಂದು ಬಟ್ಟೆ ತಗೋಬೇಕು ಅಂದರೆ ಎಲ್ಲ ಬಟ್ಟೆನೂ ಎಳೆದುಬಿಟ್ಟಿರ್ತಾನೆ. ಸೊ ಅದನ್ನು ಕೂಡ ಒಂದು ಸ್ವಲ್ಪ ಫೋಲ್ಡ್ ಮಾಡಿ ನೀಟಾಗಿ ಅರೇಂಜ್ ಮಾಡೋಣ ಅಂದ್ಬಿಟ್ಟು ಅರೇಂಜ್ ಮಾಡಿದೆ. ಹಾಗೆ ರಾಗಿ ಹಿಟ್ಟು ಮಾಡಿಸ್ಕೊಬಂದಿದ್ರು, ಅದನ್ನು ಕೂಡ ಜಲ್ರಿ ಹಿಡಿತಾ ಇದ್ದೀನಿ. ಸೊ ಅದನ್ನು ಎಲ್ಲ ಒಂದು ಬಾಕ್ಸಿಗೆ ಎತ್ತಿಟ್ಬಿಟ್ಟು ಅಡುಗೆ ಮನೆಯನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ಮಗನೂ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾ ಇದ್ದಾನೆ. ಚೇರೆಲ್ಲನೂ ನೀಟಾಗಿ ಒರೆಸ್ಕೊಡಪ್ಪ ಅಂತ ಅಂದೆ. ಸೊ ಒರೆಸ್ತಾ ಇದ್ದಾನೆ. ಜ್ಞಾನ ಚೆನ್ನಾಗಿದ್ರೆ ಮಾಡ್ತಾನೆ, ಇಲ್ಲ ಅಂದರೆ ಟಿ ವಿ ನೋಡೋದ್ರ ಮಾಡಿದ್ದೀನಿ. ಹಾಗಾಗಿ ಚೇರ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದೀನಿ. ಇನ್ನೇನು ಮಾಡೋದು, ಬೋರ್ ಹೊಡಿಯುತ್ತಲ್ಲ ಅಂದ್ಬಿಟ್ಟು. ಅಲ್ವಾ ವಿಶು? ನೀಟಾಗಿ ಒರೆಸು, ಉಲ್ಟಾ ಮಾಡ್ಕೊ. ಉಲ್ಟಾ ಎಲ್ಲ ಮಾಡಿ ಒರೆಸ್ತಾ. ಈ ಕಾಲ ಹತ್ರ ಎಲ್ಲ ಕ್ಲೀನ್ ಮಾಡು.
ಆಯಿತಾ? ಹಂಗೆ ಆಗಿದ್ರೆ ಆಚೆ ಇರ್ತಾವೆ. ಇದು ಇಲ್ಲಿ ಬ್ಯಾಕ್ ಸೈಡ್ ಇಲ್ಲಿ. ಯಾರಿದು? ನಾನು. ಇದು ಸಿನಿಮಾ. ಯಾಕಮ್ಮ? ಇದು ನಾನು UKG ತಗೋದಿರೋ ಪ್ರೈಸ್. ಇದು ಫಸ್ಟ್ ಪ್ರೈಸ್. ಡ್ಯಾನ್ಸಿಗೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೆ. ಡ್ಯಾನ್ಸ್ ಫೆಸ್ಟ್ ಅಂತ ಬರ್ತಾಯಿತ್ತು 2022 to 2023. ಇನ್ನೊಂದು ಅಲ್ಲಿ ಫೋಟೋ ಇತ್ತಲ್ಲ, ಇದು ಒಂದು ಐತಲ್ಲ, ಅದು ವೆಲ್ ಮ್ಯಾನರ್ಡ್ ಸ್ಟೂಡೆಂಟ್. ಅದು ಇನ್ನೊಂದು ಐತಲ್ಲ, ಅದು UKG ಒಂದು ಫೋಟೋ. ನಾನು ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಅಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಕ್ಲೀನ್ ಮಾಡಬೇಕಾದ್ರೆ ಫುಲ್ಲು ವಿಡಿಯೋನ ಮಾಡ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ಮಕ್ಕಳು ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಆಗೋದಿಲ್ಲ. ಸೊ ಹಾಗಾಗಿ ಅವಾಗವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಅಷ್ಟೇ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಗೈಸ್, ನಿಮಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಯುಗಾದಿ ಹಬ್ಬದಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.